ನೋಡಿ, ಇವರೆಲ್ಲರೂ ಎಲ್ಲಿ ದಾವಣಗೆರೆ ಇರ್ಬೋದು, ಕಲಬುರಗಿನಲ್ಲಿರ್ಬೋದು, ಯಾರು ಕನ್ನಡಿಗರು ಅವರಲ್ಲ. ಇದನ್ನ ನಾವು ಕಳೆದ 1.5 ತಿಂಗಳಿಂದ ನಾವು ಬೇರೆ ಬೇರೆ ರೀತಿಯಾಗಿ ನಾವು ನಮ್ಮದಾದಂಥ ಒಂದು ಇಂಟೆಲಿಜೆನ್ಸನ್ನು ಬಿಟ್ಟು ತಿಳ್ಕೊಂಡಿದ್ವಿ. ನಾವು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಅವ್ರ ಜೊತೆ ನಾವು ನಿಕಟ ಸಂಪರ್ಕ ಇಟ್ಕೊಂಡು ಇದು ಮತ್ತು ನಮ್ಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಎಲ್ಲದ ಮೇಲೂ ವಾಚ್ ಇಟ್ಟಾಗ ಇದು ಕಂಡು ಬಂದಿದೆ. ಸೊ ಇದು ಇವೆಲ್ಲನೂ ಕೂಡ ಯಾರು ಕೂಡ ಒಬ್ಬರು ಕೂಡ ಕನ್ನಡಿಗರದವರಲ್ಲ, ಎಲ್ಲನೂ ಕೂಡ ನಮ್ಮ ಉತ್ತರ ಪ್ರದೇಶದವರು ಅಥವಾ ಉತ್ತರ ಭಾರತದವರೇ ಇದ್ದಾರೆ. ಸೊ ವಿ ಆರ್ ಕೀಪಿಂಗ್ ಅ ಕ್ಲೋಸ್ ವಾಚ್. ನಮ್ಮಲ್ಲಿ ಅಂಥದ್ದು ಯಾವುದೇ ಘಟನೆಗಳಾಗಲಾರ್ದಂಗೆ ನಾವು ಏನೋ ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ತಾಕೀತು ಮಾಡಿದ್ವಿ, ಸಂಪೂರ್ಣವಾಗಿ ನಿಗಾ ಇಟ್ಟಿದ್ದೀವಿ. ಆದರೆ ನಿಯಂತ್ರಣ ಮಾಡಬೇಕಾಗಿ ಹೆಂಗೆ ನಾವು ಜವಾಬ್ದಾರಿಯುತವಾಗಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಪೊಲೀಸ್ನವರು, ಅದೇ ನಿಟ್ಟಿನಲ್ಲಿ ಅಲ್ಲಿನವರು ಕೂಡ ಮಾಡಿದ್ರೆ ನಮ್ಗೆ ಸಹಕಾರ ಆಗುತ್ತೆ. ನಾವು ಹಿಡಿಯೋದು ಮತ್ತು ಬೇರೆ ರಾಜ್ಯಕ್ಕೆ ಕಳಿಸೋದು, ನಾವು ಹಿಡಿಯೋದು ಮತ್ತು ಅಂತಾರಾಷ್ಟ್ರೀಯ ಬಾರ್ಡರ್ ತನಕ ನಾವು ಕಳಿಸ್ಕೊಂಡು ಹೋಗೋದು. ಇಲ್ಲಿ ಯಾರ್ಯಾರು ಸಿಕ್ಬಿಡ್ತಾರೆ, ಬಾಂಗ್ಲಾದೇಶ ಇರ್ಬೋದು, ಬೇರೆ ವಲಸಿಗರು ಇರ್ಬೋದು, ನಾವು ನಮ್ಮ ಖರ್ಚಿನಲ್ಲಿ ಅವ್ರಿಗೆ ಬಾರ್ಡರ್ ತನಕ ಬಿಟ್ಟು ಬರಬೇಕು. ನೋಡಿ, ಆಪರೇಟ್ ಅಂದರೆ ಫಿಸಿಕಲ್ ಆಪರೇಷನ್ ಅಲ್ಲ, ಅದು ಆನ್ಲೈನ್ ರ್ಯಾಡಿಕಲೈಸೇಷನ್ ಆಗ್ತಾ ಇರೋದು. ಈಗ ನಿಮ್ಮ ಮೊಬೈಲ್ನಲ್ಲಿ ಏನಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದಾಗ ಗೊತ್ತಾಗ್ತದೆ. ಆಮೇಲೆ ಅದು 1 ದಿನ 2 ದಿನದಲ್ಲಿ ಗೊತ್ತಾಗಲ್ಲ, ಸಮಯ ಬೇಕಾಗ್ತದೆ. ಆದರೆ ಗೊತ್ತಾದ ತಕ್ಷಣ ನಾವು ಮಿಂಚಿನ ಕಾರ್ಯಾಚರಣೆ ಮಾಡಿಬಿಟ್ಟು ದಾವಣಗೆರೆ ಇರ್ಬೋದು, ಕಲಬುರಗಿ ಇರ್ಬೋದು, 2 ಕಡೆನೂ ನಾವು ಮಾಡಿದ್ದೀವಿ. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದು ನಮ್ಮ ಭದ್ರತೆ, ರಾಜ್ಯದ ಭದ್ರತೆ ಪ್ರಶ್ನೆ, ಇನ್ನೊಂದು ಕೇಂದ್ರದಲ್ಲೂ ಕೂಡ ನಮಗೆ ಮಾರ್ಗಸೂಚಿಗಳಿದೆ. ಅದನ್ನು ನಾವು ಉಲ್ಲಂಘನೆ ಮಾಡಿಬಿಟ್ಟು ನಾವು ಪ್ರಚಾರಕ್ಕೋಸ್ಕರ ನಾಳೆ ಪ್ರೆಸ್ಸಿಗೆ ಬರಬೇಕು, ನಾಳೆ ಮೀಡಿಯಾನಲ್ಲಿ ಬರಬೇಕು ಅಂತ ನಾವು ಕೆಲವು ಇದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಬೇಕು ಅದರಲ್ಲಿ. ಬಟ್ ಎಸ್, ದೇರ್ ಈಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್ ಆನ್ ದಿಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.